ಆ ಗಿಳಿಯ ಬಾಯಿಂದ ಏನು ಬರಬೇಕು? ಅದನ್ನು ಸಾಕೋ ಸಲಹುತ್ತ ಶಿವ 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 ಎಂದೋದಿಸಯ್ಯ. ಆ ಗಿಳಿಗೆ ಏನು ಕರೀತಾರೆ? ನಮ್ಮಲ್ಲಿ ಜೀವ ಅಂತ ಕರೀತಾರೆ. ಇದೇ ಉಸಿರು. ಆ ಗಿಳಿ ಅದಲ್ಲ, ಜೀವ ಅಂತೀವಲ್ಲ, ಅದರಿಂದ ಏನು ಬರಬೇಕು? ಪ್ರತಿ ಉಚ್ಛ್ವಾಸ ನಿಶ್ವಾಸದೊಳಗೆ ಏನು ಬರಬೇಕು? ಸೋಹಂ. ನೀವು ಸುಮ್ಮನೆ ಆಳವಾಗಿ ಉಸಿರನ್ನು ಗಮನಿಸ್ತಾ ಹೋದರೆ ಸೋಹಂ ಅಂತ ನಾದ ಬರ್ತದೆ. ಸುಮ್ಮನೆ ಕೇಳ್ಕೋತ ಹೋದ್ರೆ ಹೃದಯದ ಬಡಿತ ಏನು ಬರ್ತದ? ಲಬ್ ಡಬ್ ಅಂತ ಬರ್ತದೆ. ಅಂದ್ರೆ ಬೇರೆ ಹೊಡಿತಲ್ಲ, ಡಮ್ರು ಇವೆಲ್ಲ ಬರ್ಸ್ತಿರಲ್ಲ, ಏನು ಕರಿತಿರೋದಕ್ಕೆ? ಡೊಳ್ಳು. ಆ ಶಬ್ದ ಬರ್ತಾ ಇರ್ತದೆ. ಕೂಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ಭಕ್ತಿ ಎಂಬ ಪಂಜರದೊಳಗಿಕ್ಕಿ. ಒಂದು ಗಿಳಿಯನ್ನು ನೀವು ನಾರ್ಮಲಾಗಿ ಏನಿರ್ತೀರಿ? ಪಂಜರದೊಳಗೆ ಇಡ್ತೀರಿ. ಆದರೆ ಬಸವಣ್ಣ ಹೇಳಿದ್ದು ಯಾವುದು? ಎಂಥ ಪಂಜರ? ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ. ಅಂದ್ರೆ ಆ ಗಿಳಿಯದಲ್ಲ, ಇದು ಜೀವಾತ್ಮ. ಈ ಪ್ರತಿಯೊಂದು ಗಿಳಿಯಿಂದ ಎಂಥದ್ದು? ಭಕ್ತಿಯಿಂದ ಏನು ಹೇಳಬೇಕದು? ಶಿವ 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 ಎಂದೋದಿಸಯ್ಯ. ಹಂಗೆ ಹೇಳ್ಕೋತ ಹೋದ್ರ ನಾವು ಹುಟ್ಟಿದಾಗ ದೀರ್ಘ ಉಚ್ಛ್ವಾಸ ನಿಶ್ವಾಸ ಆಗ್ತಾ ಇರ್ತದೆ. ಈ ಮಕ್ಕಳಿಗೆ ನೋಡ್ರಿ, ಮಲ್ಕೊಂಡಾಗ ಗಮನಿಸ್ಕೊಳ್ಳಿ, ಉಸಿರು ಬಹಳ ದೀರ್ಘ ಇರ್ತಾವೆ, ಹೊಟ್ಟೆ ಏರಿಳಿತ ಆಗ್ತಾ ಇರ್ತದೆ ಮಕ್ಕಳದು. ಬೆಳೀತಾ ಏನಂತೆ ಹೊಟ್ಟೆಯಿಂದ ನಮ್ಮ ಎದೆ ಏರಿಳಿತ ಆಗಿ ಶುರು ಮಾಡ್ತದೆ. ಯಾವಾಗ ಎದೆ ಏರಿಳಿತ ಶುರು ಆಗುತ್ತೆ ಅವಾಗ ಉಸಿರು ಕಡಿಮೆ ಬೀಳಕ್ಕೆ ಶುರು ಮಾಡ್ತದೆ. ಅವಾಗ ದೇಹದಲ್ಲಿ ಈ ಸಣ್ಣ ಮಕ್ಕಳು ಎಷ್ಟು ಆಡಿದ್ರು ಸುಸ್ತಾಗಲ್ಲ, ಎಷ್ಟು ಓಡಾಡಿದ್ರು ಸುಸ್ತಾಗಲ್ಲ. ನೀವು ಸ್ವಲ್ಪ ಓಡ್ರಿ ಸುಸ್ತಾಗಿ ಶುರು ಮಾಡ್ತದೆ. ಅಂದ್ರೆ ಪ್ರಾಣ ದೇಹದೊಳಗೆ ಕಡಿಮೆ ಆಕತ್ತೆ ಅಂತ ಅರ್ಥ. ಕಾಲು ಸುಸ್ತಾಗಿ ಶುರು ಮಾಡೋದ್ರೆ ಕಾಲಿಗೆ ಪ್ರಾಣಕ್ಕೆ ಬರ್ತಾ ಇಲ್ಲ, ಕಾಲು ಹತ್ತಿರ ಪ್ರಾಣ ಹೋಗ್ತಾ ಇಲ್ಲ. ಕೈಗಳಲ್ಲಿ ಸ್ವಲ್ಪ ಎದ್ದ ತಕ್ಷಣ ನೋವು ಬರಕ್ಕೆ ಶುರು ಮಾಡುತ್ತೆ. ಹಿಂಗೆ ಸ್ವಲ್ಪ ಹಿಡಿದ್ರೆ ಕೈ ನೋವು, ಅಂದ್ರೆ ಇಲ್ಲಿ ಪ್ರಾಣ ಕಡಿಮೆ ಆಯಿತು. ಹಂಗೆ ಸ್ಲೋಲಿ ಏನಾಗುತ್ತೆ, ದೇಹದ ಒಂದೊಂದು ಭಾಗದಲ್ಲಿ ನಮಗೆ ಪ್ರಾಣ ಕಡಿಮೆ ಆಗಕ್ಕೆ ಶುರು ಆಗ್ತದೆ. ಹೆಂಗೆ ಗಿಡದ ಟೊಂಗೆಗಳಲ್ಲಿ ಒಣಗಕ್ಕೆ ಶುರು ಮಾಡ್ತಾವಲ್ಲ, ಯಾವಾಗ ಅದ್ರ ಒಳಗಡೆ ಆಕ್ಸಿಜನ್ ಹೋಗೋದಾಗ ಕಡಿಮೆ ಆದಾಗ ಏನಾಗ್ತತಿ? ಒಣಗಕ್ಕೆ ಶುರು ಮಾಡ್ತಾವೆ. ಹಂಗೆ ದೇಹದೊಳಗೆ ಪ್ರಾಣ ಕಡಿಮೆ ಆದಂಗೆ ಏನಾಗ್ತತಿ? ದೇಹ ವೀಕ್ ಆಗ್ತಾ ಹೋಗುತ್ತೆ. ಆದರೆ ನೀವು ಹೆಂಗೆ ನೀವು ಉಚ್ಛ್ವಾಸ ನಿಶ್ವಾಸ ಮಾಡಕ್ಕೆ ಶುರು ಮಾಡಿದ್ರಲ್ಲ, ಈಗ ಮತ್ತೇನಾಗುತ್ತೆ? ಮತ್ತೆ ಪ್ರಾಣ ತುಂಬೋದು. ಆದರೆ ಒಂದು ಕಲ್ಲಿಗೆ ಪ್ರಾಣ ತುಂಬೋದು ಯಾರಿಗೆ ಶಕ್ತಿ ಇರ್ತದಂತಂದ್ರೆ, ನಮ್ಮ ಶರೀರದಲ್ಲಿ 10 ವಾಯುಗಳಿದಾವೆ. ಎಷ್ಟದಾವು? 10 ಅದಾವು.